ಓದಿ ಹೇಳ್ಬೇಕಲ್ಲ, ಓದಿ ಹೇಳ್ಬೇಕಲ್ಲ. ಏನಿಲ್ಲ ನಮ್ಮ ಗೊಂಜಾಳಕ್ಕೆ ಸಾಹೇಬ್ರ, ಏನಿಲ್ಲ ನಮ್ಮ ಗೊಂಜಾಳಕ್ಕೆ ಸದ್ಯ ಈಗ 1400-1800 ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಸದ್ಯ. ಆ ಭಾಗ ಸಿಗೋ ಟೈಮ್ನಾಗ ನಮ್ಗೆ 2300-400 ಮಾಡೋದು. ಈ ವರ್ಷ ಸಡನ್ನಾಗಿ ನಮ್ಗೆ ಗೊಂಜಾಳ ಏನೇನೋ ಭಾಳ ಖರ್ಚು ಕಡಿಮೆ ಆಗುತ್ತೆ ಅಂತ ನಾವು ಸ್ವಲ್ಪ ಗೊಂಜಾಳ ಭಾಳ ಹಾಕಿರ್ತೀವಿ. ಅದಕ್ಕೆ ಇವರು ಬೇರೆ ಬೇರೆ ಏನೇನೋ ಎಥೆನಾಲ್ ಫ್ಯಾಕ್ಟ್ರಿ ತಗೊಂಡ್ರು, ಅವ್ರಿಗೆ ಅಕ್ಕಿ ಕೊಡಾಕತ್ತಾರ. PPF, PDF, MSP ದರ ನಮಗೆ ಯಾರು ಬೇಡ. ಸರ್ಕಾರದವ್ರು ಏನು ಮಾಡ್ತಾರೆ ಇನ್ನೂ ಗೊತ್ತು. ನಮಗೆ ಬೆಂಬಲ ಬೆಲೆ ಯೋಜನೆ 2400 ರೂಪಾಯಿ ಖರೀದಿ ಐತಿ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದವರು 600 ರೂಪಾಯಿ ಸೇರಿಸಿ ಒಟ್ಟ 3000 ರೂಪಾಯಿ ದರ ನಿಗದಿ ಮಾಡಿ ಅಂತ ನಾವು ನಿಮ್ಮ ಮುಖಾಂತರ ಮನವಿ ಕೊಡ್ತಾರೆ. ನೀವು ಜಿಲ್ಲಾಧಿಕಾರಿಗಳು ತಿಳಿಸ್ತೀರೋ ಡೈರೆಕ್ಟಿಗೆ ರಾಜ್ಯ ಸರ್ಕಾರ ಕೊಡ್ತಿರೋ ನಮಗೆ ಒಟ್ಟಾರೆ ರೈತರ ಪರವಾಗಿ ನೀವು ಕೆಲಸ ಮಾಡಾಕತ್ತೀರಿ ಅಂತ ನಾನು ಕೇಳ್ಪಟ್ಟೆ. ರಾಜಣ್ಣ ಹುಲಿನೂ ಹೇಳೈತಿ, ಚೆನ್ನಪ್ಪ ಹುಲಿನೂ ಹೇಳೈತಿ. ನಿಮ್ಮ ಪರವಾಗಿ ಭಾಳ ಒಳ್ಳೆಯ ಅಭಿಪ್ರಾಯ ಹೇಳ್ಯಾರ. ಭಾಳ ರೈತರ ಪರವಾಗಿ ಸಮಸ್ಯೆ ಸಾಲ್ವ್ ಮಾಡೀವಿ. ನಮಗೆ ಗೊಂಜಾಳ ರೇಟ್ ನಿಗದಿಗೆ 24ನೇ ತಾರೀಕಿಗೆ ಸಾಧ್ಯ ಆದಷ್ಟು ನೀವು ಸರ್ಕಾರಕ್ಕೆ ಒತ್ತಡ ಹಾಕಿ ರೈತ ಆಂದೋಲನ ಹೇಳೋದಕ್ಕಿಂತ ಮುಂಚೆ ದರ ನಿಗದಿ ಮಾಡಿದರೆ ಒಳ್ಳೆಯದು. ಮತ್ತೇನಾರ ರೈತಾಂದೋಲನ ಎಷ್ಟು ಅಂದ್ರೆ ಯಾರು ಮಾತು ಕೇಳಲ್ಲ. ಆ ಉದ್ದೇಶಕ್ಕೆ ಸರ್ಕಾರದ ಮೇಲೆ ತಾವು ಒತ್ತಡ ಹೇರಬೇಕು ಅಂತ ನಾನು ಈ ಮೂಲಕ ಹೋದ ರಾಜಣ್ಣರು ಒಂದೆರಡು ಮಾತು ಮಾತಾಡ ಈ ತಾಲೂಕಿನವರು ಅವ್ರ ಮಾತು. ಕಾಲಕ್ಕೆ ಸಿರಿವು ಬೆಳವಣಿಗೆ ವರ್ಗು ಹರಿಯೂರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಸದಸ್ಯರಾದಂತಹ ಯಶಸ್ವಿಯಾಗಿ ನಡೆಸುವ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸನ್ಮಾನ ಸ್ವೀಕರಿಸಿದ ಎಲ್ಲ ಹಿರಿಯ ಪತ್ರಕರ್ತರಿಗೆ ಧನ್ಯವಾದಗಳು. will make you arrangement for making use of artificial intelligence in your profession. ಒಂದು 3 ದಿವಸದ ನೀವು ಟ್ರೈನಿಂಗ್ ತೊಗೊಂಡ್ರೆ ಸಾಕು. 2 ದಿವಸದ ಆ್ಯಕ್ಚುಯಲ್ ಟ್ರೈನಿಂಗ್ ಸಾಕು. 1 ವರ್ಷ ನೀವು ನಿಮ್ಮ ಕುಶಲೋಪರಿಯಾಗಿ ಅದನ್ನು ಬಳಕೆ ಮಾಡ್ಕೋಬೋದು. ಟ್ರೈನಿಂಗ್ 3 ದಿವಸದ ಟ್ರೈನಿಂಗ್ ತೊಗೊಂಡ್ರೆ ಅಂದರೆ ನಿಮ್ಮ ಭಾಷೆ ನಿಮಗೆ ಸಮಾಧಾನ ಆಗುವ ಮಟ್ಟಕ್ಕೆ, ನಿಮ್ಮ ಸಂಪಾದಕರಿಗೆ ಸಮಾಧಾನ ಆಗುವ ಮಟ್ಟಕ್ಕೆ, ನಿಮ್ಮ ಡೆಸ್ಕ್ನ ಸಮಾಧಾನ ಆಗುವ ಮಟ್ಟಕ್ಕೆ ಅಷ್ಟೇ ಅಲ್ಲ, ಓದುಗನ ಮೆಚ್ಚುವ ರೀತಿಯಲ್ಲಿ ನೀವು ನಿಮ್ಮ ವರದಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಸರ್ಕಾರದಿರ್ಬೋದು, ವಿವಿಧ ರಂಗಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಎತ್ತಿ ತೋರಿಸುವ ಒಂದು ಬೃಹತ್ ಅಸ್ತ್ರ. ಅದನ್ನು ಪ್ರಯೋಗ ಮಾಡಿದ್ರೆ ಅದ್ರ ಬಗ್ಗೆ ನಮ್ಮದೇನು ಕೆಟ್ಟ ಅಭಿಪ್ರಾಯ ಇರೋದಿಲ್ಲ. ಸರ್ಕಾರ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಸ್ವಲ್ಪ ತನ್ನ ಜವಾಬ್ದಾರಿಯನ್ನು ಮರೆತು ಬೇರೆ ಕಡೆಗೆ ಹೊರಟಾಗ ಅದು ಸರಿ ದಾರಿಗೆ ತರುವಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅದು ಪತ್ರಿಕಾ ರಂಗದಲ್ಲಿ ಮಾತ್ರ ಇದೆ.